ಗ್ರಾಮ ಆಡಳಿತಾಧಿಕಾರಿಗಳ ಅನಿರ್ದಿಷ್ಟ ಅವಧಿ ಮುಷ್ಕರ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು. ಫೆಬ್ರವರಿ 11 ಗ್ರಾಮ ಆಡಳಿತಾಧಿಕಾರಿಗಳ ಹುದ್ದೆಯನ್ನು ತಾಂತ್ರಿಕ ಹುದ್ದೆ ಎಂದು ಪರಿವರ್ತಿಸಲು ಒತ್ತಾಯಿಸಿ ಮತ್ತು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪಟ್ಟಣದ ಆಡಳಿತ ಸೌಧದ ಎದುರು ಇಂದು 25 ಜನ ಗ್ರಾಮ ಆಡಳಿತಾಧಿಕಾರಿಗಳು ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹ ನಡೆಸಿದರು. ಸುಸಜ್ಜಿತವಾದ ಕಚೇರಿ, ಮೊಬೈಲ್ ಫೋನ್, ಲ್ಯಾಪ್ಟಾಪ್, ಪ್ರಿಂಟರ್ ಮತ್ತು ಸ್ಕ್ಯಾನರ್ ನೀಡಬೇಕು ಮತ್ತು ಅಂತರ್ಜಿಲ್ಲಾ ವರ್ಗಾವಣೆಗೆ ಅನುವು ಮಾಡಿಕೊಡಬೇಕು. ಅವೈಜ್ಞಾನಿಕವಾಗಿ ರೂಪಿಸಿರುವ ಈ ಪಾವತಿ ಆಂದೋಲನವನ್ನು ಕೈಬಿಡಬೇಕು. ಆಪತ್ತಿನ ಭತ್ಯೆಯನ್ನು ಮಂಜೂರು ಮಾಡಬೇಕು. ಪ್ರಯಾಣ ಭತ್ಯೆಯನ್ನು 500 ರಿಂದ 5,000 ರೂಗಳಿಗೆ ಹೆಚ್ಚಿಸಬೇಕು. ಕರ್ತವ್ಯದ ಅವಧಿಯಲ್ಲಿ ನೌಕರ ಮೃತಪಟ್ಟರೆ ನೌಕರರ ಕುಟುಂಬಕ್ಕೆ 50 ಲಕ್ಷ ಪರಿಹಾರ ಧನ ನೀಡಬೇಕು. ಪ್ರಸ್ತುತ ಜನಸಂಖ್ಯೆಗೆ ಅನುಗುಣವಾಗಿ ಗ್ರಾಮ ಆಡಳಿತ ಅಧಿಕಾರಿಗಳ ವೃತ್ತಗಳನ್ನು ಪುನರ್ರಚಿಸಲು ಪೊಲೀಸರ ಇಲಾಖೆಯಲ್ಲಿ ಇರುವಂತೆ ಮಾಸಿಕ 3,000ಗಳ ಆಪತ್ ಭತ್ಯೆ ನೀಡಬೇಕು. 1 ತಿಂಗಳ ಹೆಚ್ಚಿನ ವೇತನ ನೀಡಬೇಕು ಎಂದು ಎಲ್ಲ ಬಗೆಯ 21 ಮೊಬೈಲ್ ವೆಬ್ ಅಪ್ಲಿಕೇಶನ್ ಕೆಲಸಗಳನ್ನು ಮತ್ತು ಲೇಖನಿ ಸ್ಥಗಿತಗೊಳಿಸುವ ಮೂಲಕ ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ರಾಜ್ಯಾದ್ಯಂತ ಹಮ್ಮಿಕೊಳ್ಳಲಾಗಿದೆ ಎಂದು ಅಧ್ಯಕ್ಷರಾದ ವೀಣರವರು ಮಾಧ್ಯಮಕ್ಕೆ ತಿಳಿಸಿದರು. ಪ್ರಧಾನ ಕಾರ್ಯದರ್ಶಿ ಸಂತೋಷ್ ನಾಯಕ್ ಮಾತನಾಡಿ, ಉಪಾಧ್ಯಕ್ಷರಾದ ಕಾರ್ತಿಕ್ ಹಾಗೂ ಮುಷ್ಕರಕ್ಕೆ ಬೆಂಬಲ ಸೂಚಿಸಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರಾದ ತರೀಕೆರೆ ಎನ್ ವೆಂಕಟೇಶ್, ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರಾದ ಮಿಲ್ಟ್ರಿ ಶ್ರೀನಿವಾಸ್, ತಾಲೂಕು ಲಂಬಾಣಿ ಬಂಜರ ಸಮಾಜದ ಮುಖಂಡರಾದ ಆರ್ ಸತ್ಯಪ್ಪ, ಅಹಿಂದ ಚಳುವಳಿಯ ತಾಲೂಕು ಅಲ್ಪಸಂಖ್ಯಾತರ ಸಂಚಾಲಕರಾದ ಆದಿಲ್ ಪಾಷಾ ಮುಂತಾದವರು ಉಪಸ್ಥಿತರಿದ್ದರು. ವರದಿಗಾರರು ಪ್ರದೀಪ್ ಎಚ್ಇ, NKS TV4 ಚಿಕ್ಕಮಗಳೂರು. ಎಲ್ಲ ಯೋಜನೆಗಳನ್ನು ತಳಮಟ್ಟದ ರೈತರಿಗೆ, ಸಾರ್ವಜನಿಕರಿಗೆ ನಾವು ಸೌಲಭ್ಯಗಳನ್ನು ಒದಗಿಸುವಂಥದ್ದು. ಅಂತಹ ಸಮಸ್ಯೆಯನ್ನು ಮಾಡುವಂತಹ ಗ್ರಾಮಾಡಳಿತಾಧಿಕಾರಿಗಳಿಗೆ ಇಂದು ಒಂದು ನಿರ್ದಿಷ್ಟವಾದ ಒಂದು ಕಚೇರಿ ಆಗಲಿ, ನಾವು ಕುತ್ಕೊಳ್ಳೋಕ್ಕೆ ಒಂದು ಚೇರು ಟೇಬಲ್ ವ್ಯವಸ್ಥೆ ಆಗಲಿ ಸಾರ್ವಜನಿಕರ ಪೂರಕ ಆದ್ರೂ ಒಂದು ಚೇರ್ ವ್ಯವಸ್ಥೆ ಇಲ್ಲ. ಈ ರೀತಿಯಿಂದ ಮುಖ್ಯವಾಗಿ ಏನಂತ ನಮಗೆ ಕಚೇರಿ ಇರಬೇಕು. ಮತ್ತು ಮಹಿಳೆಯರು ಸಹ ಅತಿ ಹೆಚ್ಚು 50%ಗಿಂತ ಮಹಿಳೆಯರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಒಂದು ಶೌಚಾಲಯ ವ್ಯವಸ್ಥೆ ಸಹ ಇರೋದಿಲ್ಲ. ಇದರಿಂದಾಗಿ ನಮ್ಗೆ ಹಲವಾರು ರೀತಿಯಂಥ ಮಹಿಳೆಯರಿಗೆ ಸಮಸ್ಯೆಗಳು ಸಹ ಉದ್ಭವವಾಗ್ತದೆ. ಮೊದಲನಾಗಿ ನಮ್ಮ ಮೂಲಭೂತ ಸೌಕರ್ಯಗಳು ಹಾಗೂ ಸರ್ಕಾರ ಹಲವಾರು ಆ್ಯಪ್ಗಳ ಮೂಲಕ, ತಂತ್ರಾಂಶಗಳ ಮೂಲಕ ಯೋಜನೆಗಳನ್ನು ಅನುಷ್ಠಾನ ಮಾಡ್ತಾ ಇದೆ. ಅದಕ್ಕೆ ಬೇಕಾದಂತಹ ಮೊಬೈಲ್ ಆಗಲಿ, ಒಂದು ಸಿಮ್ ಆಗಲಿ, ಡಾಟಾ ಆಗಲಿ ಹಾಗೂ ಯಾವುದೇ ರೀತಿಯಂಥ ಸೌಲಭ್ಯಗಳನ್ನು ಸಹ ಕೊಟ್ಟಿಲ್ಲ. ನಮ್ಮ ಮೊಬೈಲಲ್ಲೇ ಅವುಗಳನ್ನೆಲ್ಲ ಅನುಷ್ಠಾನ ಮಾಡ್ಕೊಂಡಿದ್ದೀವಿ. ಇದರಿಂದ ನಾವು ಒಂದು ಕಚೇರಿ ಅವಧಿ ಏನಂತಿರುತ್ತೆ, ನಮಗೆ ಬೆಳಿಗ್ಗೆ 10 ರಿಂದ 5 ಆ ನಿರ್ದಿಷ್ಟ ಅವಧಿಯಲ್ಲಿ ಕಾರ್ಯನಿರ್ವಹಿಸೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತು ಎಲ್ಲ ಕೆಲಸಗಳಿಗೆ ಕಾಲಾವಕಾಶ ಕೊಡದಲ್ಲೇ ಅವುಗಳನ್ನು ಏಕಾಏಕಿ ಮಾಡಿ ಒಂದು ಕಾರ್ಯ ಮುಕ್ತಾಯ ಆಗೇ ಇರೋದಲ್ಲ ಇನ್ನೊಂದು ಕಾರ್ಯಗಳನ್ನು ನಮಗೆ ನೀಡ್ತಾ ಇದ್ದಾರೆ. ಈ ರೀತಿ ಕಾಲಾವಕಾಶ ಕೊಟ್ಟು ನಮ್ಮ ಕಾರ್ಯಗಳನ್ನು ಸರ್ಕಾರ ನಮ್ಮ ಕೆಲಸಗಳನ್ನು ತಗೊಳ್ಳಿ, ಅದಕ್ಕೊಂದು ನಿರ್ದಿಷ್ಟ ಕಾಲಾವಧಿ ಮತ್ತು ಅದಕ್ಕೆ ಬೇಕಾದಂತಹ ಸೌಕರ್ಯಗಳನ್ನು ನೀಡಿ ನಮ್ಮ ಸಮಸ್ಯೆಗಳನ್ನು ಸ್ಪಂದಿಸಿ ಸರ್ಕಾರ ನಮಗೆ ಇದನ್ನು ಬಗೆಹರಿಸಲಿ ಅಂತ ನಮ್ಮ ಬೇಡಿಕೆಗಳನ್ನು ಕೇಳ್ತಾ ಇದ್ದೀವಿ ಹೊರತು ನಾವು ಯಾವುದೇ ರೀತಿಯಂಥ ಸರ್ಕಾರದ ವಿರುದ್ಧವಾಗಿ ನಾವು ಯಾರು ಇವತ್ತು ಮುಷ್ಕರವನ್ನು ಕೈಗೊಂಡಿಲ್ಲ. ನಾವು ಎಲ್ಲ ಸೌಲಭ್ಯಗಳನ್ನು ಸರ್ಕಾರ ನಮಗೆ ನೀಡಿದಲ್ಲಿ ನಾವು ಇನ್ನೂ ಉತ್ತಮವಾದ ಗುಣಮಟ್ಟದ ಕೆಲಸವನ್ನು ಸರ್ಕಾರಕ್ಕೆ, ಸಾರ್ವಜನಿಕರಿಗೆ ನೀಡಿಬಿಟ್ಟು ಸರ್ಕಾರಕ್ಕೆ ನಾವು ಒಳ್ಳೆಯ ಹೆಸರನ್ನು ತರಲಿಕ್ಕೆ ನಾವೆಲ್ಲರೂ ಕಟಿಬದ್ಧವಾಗಿ ನಿಂತಿದ್ದೀವಿ. ನಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ನಾವು ಸರ್ಕಾರಕ್ಕೆ ಎಲ್ಲರ ಮುಖಾಂತರ ಮನವಿಯನ್ನು ಮಾಡ್ಕೊತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಸಂಘದ ವತಿಯಿಂದ ಹಮ್ಮಿಕೊಂಡಿರುವಂತಹ 2ನೇ ಬಾರಿ ಅನಿರ್ದಿಷ್ಟಾವಧಿ ಮುಷ್ಕರದಲ್ಲಿ ಮೊದಲನೇದಾಗಿ ನಮ್ಮ ಬೇಡಿಕೆಗಳು ನ್ಯಾಯಸಮ್ಮತವಾಗಿದೆ. ಈಗ ಸರ್ಕಾರದಿಂದ ಯಾವುದೇ ರೀತಿಯ ಸೌಲಭ್ಯವನ್ನು ನೀಡದೆ ತಾಂತ್ರಿಕ ಕೆಲಸಗಳನ್ನು ಮಾಡೋದು ತಿಳಿಸಿರ್ತಾರೆ. ಅದರಲ್ಲಿ ಅನೇಕ ರೀತಿಯ ನಮ್ಮದೇ ಮೊಬೈಲು, ನಮ್ಮದೇ ಡಾಟಾ, ನಮ್ಮದೇ ಸಿಮ್ಮಿಂದ ಅನೇಕ ಕೆಲಸ ಮಾಡ್ತಿದ್ದೀವಿ. ಇದರ ನಡುವೆ ನಮಗೆ ಸರ್ಕಾರದಿಂದ ಯಾವುದೇ ರೀತಿಯಾಗಲಿ ಲ್ಯಾಪ್ಟಾಪ್ ಆಗಲಿ ಏನೂ ನೀಡಿರುವುದಿಲ್ಲ. ನಮ್ಮದೇ ಸ್ವಂತ ಖರ್ಚಿಂದ ನಮ್ಮದೇ ಹಣ ಖರ್ಚು ಮಾಡಿಕೊಂಡು ಕೆಲಸ ಮಾಡ್ತಿದ್ದೀವಿ. ಆದರೂ ಸರ್ಕಾರಕ್ಕೆ ಇದರ ಬಗ್ಗೆ ನಮ್ಮ ಇದಿಲ್ಲ ಅಂದರೆ ಅವರಿಗೆ ಸಮಾಧಾನ ಇದರ ರೀತಿಯಲ್ಲಿ ಮಲತಾಯಿ ಧೋರಣೆ ಮೂಲಕ ಗ್ರಾಮ ಆಡಳಿತಾಧಿಕಾರಿಗಳನ್ನು ಅವರು ನೋಡ್ಕೊಳ್ತಿದ್ದಾರೆ. ನಮಗೆ ನ್ಯಾಯಯುತ ಬೇಡಿಕೆ ಅಂದರೆ ಮೊದಲಾಗಿ ನಮ್ಮ ಹುದ್ದೆಯನ್ನು ಈಗ ತಾಂತ್ರಿಕ ಕೆಲಸ ಮಾಡ್ತಿರೋದ್ರಿಂದ ನಮ್ಮ ಹುದ್ದೆಯನ್ನು ತಾಂತ್ರಿಕ ಹುದ್ದೆನಾಗಿ ಮಾಡಬೇಕು. ಮತ್ತು ಮೂಲಭೂತ ಸೌಲಭ್ಯ ಆದಂಥ ಲ್ಯಾಪ್ಟಾಪು, ಸಿಮ್ಮು, ಡೇಟಾವನ್ನು ನೀಡಬೇಕು. ಮೊದಲೇದು ಕಚೇರಿ. ನಮಗೆ ತಿಂಗಳಿಗೆ 500 ರೂಪಾಯಿಗಳಂತ ಪ್ರಯಾಣ ಭತ್ಯೆ ನೀಡ್ತಾರೆ. ಆದರೆ ಅದು ಈಗಿರೋ ಪೆಟ್ರೋಲ್ ಬೆಲೆಯಲ್ಲಿ ನೋಡಿದ್ರೆ 500 ರೂಪಾಯಿ ಕೇವಲ 2 ದಿನಕ್ಕೆ ಖರ್ಚಾಗುತ್ತೆ. ಅದಕ್ಕೆ ನಮಗೆ 5,000 ರೂಪಾಯಿಗಳ ನಮಗೆ ತಿಂಗಳ ಪ್ರಯಾಣದ ವೆಚ್ಚವನ್ನು ನೀಡಬೇಕು.
ಹಾಗೆ ಸರ್ಕಾರ ಕೆಲಸ ನೀಡುವಂಥ ಸಮಯದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿದ್ದಾವೆ. ಈಗ ನಮ್ಮ ಮಲೆನಾಡು ಭಾಗದಲ್ಲಿ ಎಸ್ಟೇಟ್ಗಳಲ್ಲಿ ಕೆಲಸ ನೀಡಬೇಕಾದ್ರೆ ಲ್ಯಾಂಡ್ ಬೀಟು ಮತ್ತು 1 to 5 ಬಗರುಕುಂ ಕೆಲಸಗಳು ಮಾಡಬೇಕಾದ್ರೆ ಕಾಡುಗಳಲ್ಲೆಲ್ಲ ಹೋಗಿ ಮಾಡಬೇಕಾಗತ್ತೆ. ಅಲ್ಲಿ ಪ್ರಾಣಿ ಆ ಥರ ಏನಾದರೂ ಸಮಸ್ಯೆಯಿಂದ ಸಾವನ್ನಪ್ಪಿದ್ರೆ ಅಂಥ ಗ್ರಾಮಾಡಳಿತ ಕುಟುಂಬಕ್ಕೆ 50 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಸರ್ಕಾರ ನೀಡಬೇಕಂತ ಕೋರ್ಕೊಳ್ತಾ ಇದ್ದೀವಿ. ಮತ್ತು ತಿಂಗಳಿಗೆ 3,000 ರೂಪಾಯಿಗಳ ರಿಸ್ಕ್ ಅಲೌನ್ಸ್, ಈಗ ಪೊಲೀಸ್ ಇಲಾಖೆಯಲ್ಲಿ ಇರೋ ಥರ ರಿಸ್ಕ್ ಅಲೌನ್ಸ್ ನೀಡಬೇಕು. ಯಾಕಂದರೆ ನಮ್ಮ ಗ್ರಾಮಾಡಳಿತಾಧಿಕಾರಿಗಳು ಅದು 24/7 ಡ್ಯೂಟಿ ಇದ್ದಂಗೆ, ಯಾವುದೇ ರೀತಿ ನಿರ್ದಿಷ್ಟ ಸಮಯ ಇಲ್ಲ. ಬೆಳಗ್ಗೆ 10ರಿಂದ 5 ಅಂತ ಏನೂ ಇಲ್ಲ. ಬೆಳಗ್ಗೆ 6ಕ್ಕೆ ಕರೆದ್ರೂ ಬರಬೇಕು, 10ಕ್ಕೆ ಕರೆದ್ರೂ ಬರಬೇಕು. ಈ ರೀತಿ ತಿಂಗಳು ಪೂರ್ತಿ ರಿಸ್ಕಲ್ಲಿ ಕೆಲಸ ಮಾಡೋದ್ರಿಂದ ನಮಗೆ ತಿಂಗಳ ರಿಸ್ಕ್ ಅಲೌನ್ಸ್ ಕೆಲಸ ನೀಡಬೇಕು ಅಂತ ಹೇಳ್ತಿದ್ದೀವಿ. ಈ ನಮ್ಮ ಸಂಘಟನೆ, ನಮ್ಮ ಹೋರಾಟಕ್ಕೆ ಬೆಂಬಲವಾಗಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯವರು ನಮಗೆ ಬೆಂಬಲವನ್ನು ನೀಡುತ್ತಾರೆ. ಹಾಗೂ ತರೀಕೆರೆ ತಾಲೂಕು ಬಂಜಾರ ಸಮಾಜದ ಮುಖಂಡರು ಸಹ ಬೆಂಬಲ ನೀಡುತ್ತಾರೆ. ಹಾಗೂ ಮಾಜಿ ಸೈನಿಕರ ಸಂಘದವರು ಸಹ ಬೆಂಬಲ ನೀಡಿರುತ್ತಾರೆ. ನಮ್ಮದು ನ್ಯಾಯಸಮ್ಮತವಾದ ಬೇಡಿಕೆ ಇದ್ದಾವೆ. ಅದನ್ನು ಸರ್ಕಾರ ಈ ಕೂಡಲೇ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ಬೇಕಂತೇಳಿ ನಾವೆಲ್ಲರ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇವೆ. ಧನ್ಯವಾದಗಳು. ಗ್ರಾಮಾಡಳಿತ ಅಧಿಕಾರಿಗಳ ಏನು ಸಂಘದಿಂದ ಈ ಒಂದು ಮುಷ್ಕರ ನಡೀತಾ ಇದೆ, ಅವರ ಬೇಡಿಕೆಗಳು ನ್ಯಾಯಸಮ್ಮತವಾಗಿವೆ. ಅವರಿಗೆ ನಾವು ಸಾರ್ವಜನಿಕರು ಕೂಡ ಎಲ್ಲರೂ ಕೂಡ ಅವರಿಗೆ ಒಕ್ಕೊರಲಿನಿಂದ ಬೆಂಬಲವನ್ನು ಸೂಚಿಸ್ತಾ ಇದ್ದೇವೆ. ಮಾಜಿ ಸೈನಿಕರ ಸಂಘದ ಅಧ್ಯಕ್ಷನಾಗಿ ನಾನು ಎಲ್ಲ ಮಾಜಿ ಸೈನಿಕರ ಪರವಾಗಿ ಅವರಿಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದೇವೆ. ಅವರ